ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಾಂಕಾಚಾರ್ಯ ಯೂಟ್ಯೂಬ್ ಚಾನಲ್. ಸೊ ವ್ಲಾಗ್ ಏನಂದರೆ ಸುಮ್ಮನೆ ಹಂಗೆ ಕ್ಯಾಶುಯಲ್ ಆಗಿ ವ್ಲಾಗ್ ಇರುತ್ತೆ. ಇದು ವಾಲ್ಮೀಕಿ ಜಯಂತಿ ಆಗಿರೋದ್ರಿಂದ ರಜೆ ಬೇರೆ ಇದೆ. ಸುಮ್ಮನೆ ಹಂಗೆ ಟ್ರಾವೆಲ್ ಇವತ್ತು ಒಂದು ರೌಂಡ್ ಸಿಟಿ ರೌಂಡ್ಸ್ ಅಂದ್ಕೊಳ್ಳಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅದ್ಯಾವುದೋ ಒಂದು ಫೀಚರ್ ಹಿಂಗೆ ಏನು ಅಂತ. ಆ ಫೀಚರ್ ಇವಾಗ ವರ್ಕ್ ಆಗಿದೆ. ಇರಿ ತೋರಿಸ್ತೀನಿ ಏನಂತ ಬರುತ್ತೆ ಅಂತ. ನೋಡಿ ಹೆಂಗೆ ಬರುತ್ತೆ ವಾಯ್ಸು, ವೆಲ್ಕಮ್ ನೋಟ್ ಹೇಗೆ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ಇವಾಗ. ಇರಿ ಹೆಂಗೆ. ಸೊ ಇವಾಗ ಆನ್ ಮಾಡ್ತೀನಿ ನೋಡಿ ಬರುತ್ತೆ. ವೆಲ್ಕಮ್ ಟು ಮಹೀಂದ್ರಾ ಏರ್ಲೈನ್ಸ್. ಸೊ ಫಸನ್ ಯುವರ್ ಸೀಟ್ ಬೆಲ್ಟ್ಸ್. ಗೈಸ್ ನೋಡಿದ್ರಲ್ಲ ಹೆಂಗೆ ಬಂತು ಅಂತ. ಇದೇ ವೆಲ್ಕಮ್ ನೋಟು. ಇದಕ್ಕೋಸ್ಕರ ರೀಚಾರ್ಜ್ ಮಾಡಿದೆ ಅಷ್ಟು. ಏನು ಮಾಡ್ತೀರಾ, ಅದೊಂದು ಫೀಚರ್ಗೆ. ಅಂದರೆ ಫೀಚರ್ ಅದೊಂದೇ ಅಲ್ಲ, ಇನ್ನೂ ಬೇಜಾನ್ ವರ್ಕ್ ಆಗುತ್ತೆ ಬಿಡಿ. ಅಡ್ರಿನಾಕ್ಸಲ್ಲಿ ಅದು ಬೇರೆ ನೆಕ್ಸ್ಟ್ ಲೆವೆಲು. ಸೊ ಗೈಸ್ ಇವಾಗ ಆ್ಯಕ್ಚುಲಿ ಚನ್ಸಂದ್ರಕ್ಕೆ ಹೋಗ್ಬೇಕು, ನಮ್ಮ ಅಕ್ಕ ಅವ್ರ ಮನೆ ಹತ್ರ. ಹಂಗೆ ಹೋಗ್ಬಿಟ್ಟು ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ ಬನ್ನಿ. ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಗೈಸ್. ನಮ್ಮ ಅಕ್ಕ ಮನೆಗೆ ಬಂದು ಇವಾಗ ತಾನೇ ಜಸ್ಟ್ ಇವ್ರು ನೋಡಿ ಇಲ್ಲಿ ಆಟಗಳಾಡ್ತಾವ್ರು. 1 ತಿಂಗಳು ಇಲ್ಲೇ ಇರು, 3 ತಿಂಗಳು ಇಲ್ಲೇ ಇರು ಅಂತ ಸ್ಪೆಷಲ್ ಏನೋ ನಾವು ಮಾಡ್ಕೊಳೋದು. ಇದೇನೋ ಬಯೋಟಿನ್ ಲಾಡು ಅಂತೆ ಗೈಸ್. ಇದಾಗ ಕೊಡೋದು ಇವರು ಮಾಡೋದು. ಒಂದು ತಿಂಗಳು ಇಲ್ಲೇ ಇರ್ತೀನಿ ನಾನು. ನಿಯಮಯ್ಯೇ ಎಲ್ಲ ನೀನೇ ಕಟ್ತೀಯಾ? ನಾನು ನಿಯಮಯ್ಯೇ ಎಲ್ಲ ಆರಾಮಾಗಿ ಮನೆಗೆ ಇರ್ತೀನಿ ಗೈಸ್ ನಾನು ಇಲ್ಲೇ. ನಮ್ಮ ಅಜ್ಜಿನ 1 ವಾರ ಇಲ್ಲೇ ಇರ್ಬೇಕಂತೆ. ಇರ್ತೀಯಮ್ಮ? ಇರ್ತೀಯಾ? ನಾಳೆ ಬರ್ತೀಯಾ? ಸೈಕ್ ನೋಡಿ ಸೈಕ್, ಒಂದಿನ ಆಫರ್ ನಿನಗೆ. ನಾಳೆ ಗಂಟೆ ಇರ್ತಾರಂತೆ. ಹಾಂ ಗೈಸ್ ನಮ್ಮ ಮನೆಯಿಂದ 19 ಕಿಲೋಮೀಟ್ರ್ ಏನೋ ಇರೋದು. ನೋಡಿದ್ರೆ 1 ಅವರ್ 28 ನಿಮಿಷ ಬಂದಿದ್ದೀವಿ. ಅದು ಇವತ್ತೇನೋ ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ರೆ ಏನು ಮಾಡೋದು. ಇನ್ನೇನಿತ್ತು ಟ್ರಾಫಿಕಲ್ಲಿ? ಇಲ್ಲ, ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ. ಅದೇ ನೋಡಿ ರಜಾಗಳಿದ್ದಾಗ ಮಾತ್ರ ವ್ಲಾಗ್ ಮಾಡೋಣ ಅಂತ. ನೀನೇನು ಒಂದೊಂದು ದಿನ ಸ್ಪೆಷಲ್ ಮಾಡ್ರೆ ನೀನು ಅದ್ರಿಗೆ ಬರ್ತೀನಿ. ಸ್ಪೆಷಲ್ ಏನು ಮಾಡ್ತೀಯ ಅಂತ ನೋಡಿ. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸಗಳಿದ್ದಾವೆ, ಒಂದು 4-5 ಶೆಡ್ಯೂಲ್ ಇದ್ದಾವೆ, ಅದಕ್ಕೆ ಬೇಡ ಅಂತ. ಬಿರಿಯಾನಿ ಪನ್ನೀರು. ಏನೋ ಲೆಗ್ ಬಿರಿಯಾನಿ. ಬಿರಿಯಾನಿ. ಪ್ರೋಟೀನ್ ಮಾಡುವ ವಿಧಾನಗಳು ಇವಾಗ ನಮ್ಮ ಅಕ್ಕ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದೇನಕ್ಕೆ ಒಳ್ಳೇದು ಅಂತ ಎಲ್ಲ ಕೇಳ್ತಾರೆ, ಕೇಳಿಸ್ಕೊಂಬಿಡಿ. ಹೇಳಮ್ಮ. ಸ್ಕಿನ್ಗೆ ಒಳ್ಳೇದು, ಹೇರ್ಗೆ ಒಳ್ಳೇದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಅದೇ ಡ್ರೈ ಫ್ರೂಟ್ಸ್ ತಿಂದೇ ಇರೋರು ಆ ಥರ ಈ ಥರ ಲಡ್ಡು ಮಾಡ್ಕೊಂಡು ತಿಂದರೆ ಎಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಹೆಂಗೆ ಮಾಡೋದೇ ಹೇಳಿಲ್ಲ ನೀನು. ಏನೇನು ಹಾಕಿದ್ದೀನಿ ಅಂದರೆ ಫ್ಲಾಕ್ ಸೀಡ್ಸು, ಪಂಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಇದು ಎಳ್ಳು, ಬೆಲ್ಲ ಹಾಕಿಲ್ಲ, ಡೇಟ್ಸು, ಆಮೇಲೆ ಯಾವುದೋ ಸೀಡ್ಸ್ ಹಾಕಿದ್ದೀನಲ್ಲ, ಸೂರ್ಯಕಾಂತಿ ಬೀಜ ಆಯಿತು, ಮೆಲನ್ ಸೀಡ್ಸು, ಬಾದಾಮಿ, ಏಲಕ್ಕಿ, ಸ್ವಲ್ಪ ಸೋಂಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಲಡ್ಡು ಬಯೋಟಿನ್ ಇಸ್ ರೆಡಿ. ಅಷ್ಟೇ. ಸೊ ಇಲ್ಲಿ ಲೆಮನ್ ಜ್ಯೂಸ್ ರೆಡಿ ಆಗ್ತಾಯಿದೆ. ನಾವು ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಓಡ್ತಾ ಇರ್ತೀವಿ. ಜೋಳ ಅವನು ಕೊಡು. ಜೋಳ ಜೋಳ ಬೇಕೇನಾ? ಬರೋದಾ? ಆದರೆ ನೈಟ್ ಬರ್ತೀನಿ, ಇಲ್ಲಾಂದರೆ ಅವಳನ್ನ ಕ್ಯಾಬಲ್ಲ ಏನಾರ ಕಳಿಸ್ಬಿಡು. ಕ್ಯಾಬಲ್ಲೋ ಇಲ್ಲ ಬಸ್ಸಲ್ಲೋ ಏನಾರು ಕಳಿಸ್ಬಿಡು. ಟ್ರಾಫಿಕ್ ನೋಡಿ ಗೈಸ್ ಎಷ್ಟಿದೆ ಈ ರಜದಲ್ಲೂ. ಹೆಂಗ್ ಬಾಳ್ತೀರಪ್ಪ ನೀವೆಲ್ಲ ಈ ಟ್ರಾಫಿಕಲ್ಲಿ ಗೈಸ್. ನಿಜ ನಾವು ಎಷ್ಟು ಲಕ್ಕಿ ಅಂತ ಸೈಕ್. ಯಾಕಂತೀರಾ, ನಾವು ಸಿಟಿ ಕಡೆ ಬರಲ್ಲ, ಅದೇ ಬೆಸ್ಟ್ ಪಾರ್ಟ್ ಅಂದರೆ ನಮ್ದು. ಇವಾಗ ನೋಡ್ರೆ ಹಿಂಗೆ ಯಾವಾಗೋ ಒಂದು ಅಪರೂಪಕ್ಕೆ 1 ದಿನ ಹಿಂಗೆ ಬರ್ತೀವಿ.
ಹಿಂಸೆಯಿಂದ ಬರಬೇಕು ಏನಪ್ಪ ಇದು ಅಂತ. ಏನಪ್ಪ ರಾಜು ಕರೆಕ್ಟಾ? ಡೈಲಿ ಬರಂಗಿದ್ರೆ ಯಾಕಪ್ಪ ಬೇಕು ಲೈಫ್ ಅನಿಸ್ತಾ ಇದೆ. ಯಾವನ್ ಬೇಕು ಗೈಸ್ ಇದು ಟ್ರಾಫಿಕ್ಕು. ಯಾರೆಲ್ಲ ಟ್ರಾಫಿಕ್ಕಲ್ಲಿ ಇದ್ದು ಟೈಮು ಮುಕ್ಕಾಲು ಭಾಗ ಟ್ರಾಫಿಕ್ಕಲ್ಲೇ ಕಳೀತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಹೆಡ್ಸ್ ಆಫ್. ಏನಂತೆ ವಯಸ್ ಕರೆಕ್ಟ್ ತಾನೆ? ಅವ್ರು ಪಾಪ ಡೈಲಿ ಓಡಾಡೋರು ಹಿಂಗಿರ್ತಾರೆ ಹೇಳು. ಎಷ್ಟು ಕಷ್ಟ ನಮ್ಗೆ. ಅಯ್ಯೋ ಬೇಡಪ್ಪ, ಸೈಕೆಲ್ಲ ಬೇಡೇ ಬೇಡ. 2 ಅವರ್ ಆಯ್ತು ಮನೆ ಬಿಟ್ಟು, ಇನ್ನೂ HSR ಬಂದಿಲ್ಲ. ಆ ಕಡೆ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಅಗರ. ನೋಡಲ್ಲ ಹೆಂಗೈತೆ. ಅಯ್ಯೋ ಇವತ್ತು ರಜೆ ಇದೆ ಅಂತ ಬಂದರೆ ನೋಡಿ ಈ ಬಾಳು. ಸಂಡೇ ಹೊತ್ತು ಹೆಂಗಿರುತ್ತೆ ಅಪ್ಪ? ಸಂಡೇ ಹೊತ್ತು ಖಾಲಿ ಇರ್ತದೆ. ಈ ರೋಡ್ ಗಿಡ ಮುಚ್ಚಿಬಿಟ್ಟಿರ್ತಾರೆ. ಓಲಾ 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 ಓಲಾಗೆ ಒಂದು 2 ಮೀನಿಂಗ್ ಐತೆ. ಏನು ಅಂದರೆ ಇನ್ನೊಂದು ಭಾಷೆಯಲ್ಲಿ ಮಾತಾಡ್ತಾರಲ್ಲ, ಓಲಾ ಮುಂದಕ್ಕೆ ಓಲಾ ಹೋಗ್ಲಾ ಅಂತಾರೆ, ಓಲಾನು ಅಂತಾರೆ ಒಂದು ಭಾಷೆ. ಓಲಾ. ಸೊ ಗೈಸ್ ರೇರ್ ರ್ಯಾಬಿಟ್ಗೆ ಬಂದಿದ್ದೀವಿ. ಒಂದು ಪರ್ಚೇಸ್ ಇತ್ತು ನಮ್ಮ ಫ್ರೆಂಡ್ಗೆ, ಒಂದು ಶೂಟ್ಗೆ ಅಂತ. ಕಲೆಕ್ಷನ್ಸು ಪರವಾಗಿಲ್ಲ. ಟ್ರಯಲ್ ನೋಡೋಕೆ ಹೋಗಿದ್ದಾನೆ. ಏನು ಬೈಸ್ ಅದೇನಾ? ಅಷ್ಟೈತಾ? ಅದು ಎಸ್ಸು, ಅದು ಎಮ್ ಬೇಕಾದ್ರೆ ಆಲ್ಟ್ರ್ ಮಾಡ್ತಾರಂತೆ ನೋಡು. ಆಲ್ಟ್ರೇಷನ್ ಎಲ್ಲ ಮಾಡ್ತಾರೆ ಬೇಕಾದರೆ. ಯಾವ್ದು ಫಸ್ಟ್ ಸೆಲೆಕ್ಟ್ ಮಾಡಿ. ಇನ್ನೂ ಯಾವ್ದಾನ ಕಲೆಕ್ಷನ್ಸ್ ಬೇರೆ ಅದೇನ? ಔಟ್ಫಿಟ್ ಆಫ್ ದ ಡೇ ಗೈಸ್. ಹಾಫ್ ಶರ್ಟ್ಸಲ್ಲಿ ಸಕ್ಕತ್ತಾಗಿದೆ ಗೈಸ್ ಕಲೆಕ್ಷನ್ಸು. ಹಾಂ ನೋಡಿ ಇದು ಇದು ಚೆನ್ನಾಗಿದೆ. ಇಲ್ಲಿ ನೋಡಿ ಪುಷ್ಪ 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 ಶರ್ಟ್. ಹಾಂ ಯಾವುದು? ಬಟ್ ಆಫ್ ಶರ್ಟ್ಸ್ ಚೆನ್ನಾಗಿದೆ. ಆದರೆ ಆಫ್ ಶರ್ಟ್ಸ್ ಏನು ಮಾಡೋದು? You are rare. I am absolutely rare. You are rare guys. I am also absolutely rare only. Huh? ಬ್ಲ್ಯಾಕ್ಬೆರೀಸ್. Blackberries. ಇದು ಸಖತ್ತಾಗಿದೆ ಅಲ್ಲ? ಧ್ವಂಸನದಲ್ಲಿ ಐತಲ್ಲ? ಧ್ವಂಸನದಲ್ಲಿ ಐತಲ್ಲ? ಇಲ್ಲ ರೇರ್ ರ್ಯಾಬಿಟ್ ಐತೆ ಧ್ವಂಸನದಲ್ಲಿ. ರೇರ್ ರ್ಯಾಬಿಟ್ ಮತ್ತೆ ಅಲ್ಲಿ ಹೋಗೋದಾಯ್ತಲ್ಲ. ಅಂದರೆ ನೀನ್ಯಾವ ಸಿಟಿ ಅಂದರೆ ಇಲ್ಲ ಅಲ್ಲ ಅಂದರೆ. ಬಿಲ್ ನೋಡಿ ಗೈಸ್ ಎಷ್ಟಾಗಿದೆ ರೇರ್ ರ್ಯಾಬಿಟಲ್ಲಿ. ವೆಂಕಟಾಪುರಕ್ಕೆ ಹೋಗಿದ್ವಿ. ಅಲ್ಲೊಂದು 1.5 ಅವರ್ 2 ಅವರ್ ಆಗೋಯ್ತು ಅಲ್ಲೇ. 3 ಅವರ್ ಅದೇ. 3 ಅವರಾ? ನಾವು 2 ಗಂಟೆಗೆ ಹೋಗಿದ್ದೆ ಅಲ್ಕ. ಹೌದಾ? 2.5 ಅವರ್. 2.5 ಅವರ್ ಆಗೈತು. ಇವಾಗ ಅಂದವೇ ಶೋರೂಮ್ಗೆ ಹೋಗ್ತಾವ್ರೆ. ಅಣ್ಣ ಒಂದೇನೋ ಸರ್ಪ್ರೈಸಾಗಿ ಏನೋ ಎತ್ಕೊತಾವನೆ. ಈಗ ಅವ್ನಿಗೆ ಇವಾಗ ಭಯ ಆಗಿದೆ. ಈ ವ್ಲಾಗ್ ಇವಾಗ ಯಾಕಲ್ಲ ಬಿಡೋ, ಟೆನ್ಷನ್ ಬೀಳಬೇಡ, ಗೊತ್ತು ಆಗಲ್ಲ ಅಂತ. ಇವಾಗ ಶೋರೂಮ್ಗೆ ಹೋಗ್ಬೇಕು ಗೈಸ್, ಟೊಯೋಟಾ ಶೋರೂಮ್ಗೆ. ನೋಡಿಸ್ತೀನಿ ಬನ್ನಿ ಯಾವ ಕಾರ್ ಏನು ಅಂತ, ಇನ್ನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟು ಸಾಕು. ಇನ್ನೊಂದು ವಿಷಯ ಏನಂದರೆ ಗೈಸ್, ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಅನ್ಕೊತೀನಿ. ಗೊತ್ತಿಲ್ಲ, ಮನೆಯವ್ರಿಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಂಗೆ ಬುಕ್ ಮಾಡಿರೋದು. ಅಣ್ಣ ಬೇರೆ ಇನ್ನೊಂದು ಮದುವೆ ಬೇರೆ ಆಗ್ತಾವನೆ. ಇನ್ನೊಂದು ಮದುವೆಗೆ ಮುಂಚೆ ಬುಕ್ ಮಾಡಿದ್ದು. ಮದುವೆ ಆಗ್ತೈತೆ ಅಂತೇಳಿ ಗೊತ್ತಿದ್ರೆ ಬುಕ್ಕು ಮಾಡ್ತಾ ಇರಲಿಲ್ಲ. ಯಾವಾಗ ನೋಡ್ಕೊತಾ ಇದ್ವಿ ಅಂತ ಸುಮ್ಮನೆ ಆಗ್ಬಿಡ್ತೈತೆ. ಮದುವೆ ಬೇರೆ ಆಗ್ತಾವನೆ. ಮದುವೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಬುಕ್ ಮಾಡಿಬಿಟ್ಟಿದ್ವಿ ಕಾರು. ಮಾಡಿರೋದು ಇರಲಿ, ಪರವಾಗಿಲ್ಲ, ಏನಾಗಲ್ಲ. ಅಮೌಂಟು ಫುಲ್ ಕಟ್ಬಿಟ್ಟಿದ್ವಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಮದುವೆನೂ ಆಗಬೇಕು. ಎಷ್ಟು ಕಿಲೋಮೀಟ್ರ್ ಇದು? 700 ಮೀಟರ್. ಸೊ 700 ಮೀಟರ್ ಇದೆ ಶೋರೂಮು. ಅಲ್ಲಿ ಹೋಗಿ ಸಿಗ್ತೀನಿ. ನೆಕ್ಸ್ಟ್ ಅಣ್ಣಂದು ಈ ಕಾರಲ್ಲ, ಈ ಕಾರ್ ಅಂದ್ಕೊಂಡಿದ್ದೀರಂದರೆ ಅದು ತಪ್ಪು. ಇನ್ನೊಂದು ಕಾರು ಫಾರ್ಚುನರ್ ಅಲ್ಲ, ವೆಯ್ಟ್ ಮಾಡಿ ಯಾವುದೋ ಅಂತ. ನಮ್ಮ ಬ್ಯೂಟಿ ಇಲ್ಲಿದೆ. ನಾನು ಕಾರ್ ತೊಗೊಂಡೋಗಿ ವ್ಲಾಗ್ ಮಾಡಬೇಕಾಗಿತ್ತು ಅನಿಸ್ತಾ ಇದೆ. ಇವಾಗ ಮಾಡಿಲ್ಲ, ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್. ಹಾಂ ಬೇಡ ಬಿಡು.
ನೀನು ಒಂದು ಡಿಸೈಡ್ ಆಗಲ್ಲ ಈ ಕಡೆ ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಬರ್ಬೇಕು ಫಸ್ಟ್ ಯಾವ್ದು ಬೇಡ ಯಾವ್ದು ಬೇಡ ಅಂತ. ಮೊನ್ನೆ ಗಂಟ ಬೇಡ ಅಂದ್ರೆ ಇವಾಗ ತಿರ್ಗಾ ಇರಬೇಕಾ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಏನು ಹೇಳಿ ಹೇಳಿ. ಗೈಸ್ ಇವನು ಇವಾಗ ಒಂದು ಹೇಳ್ತಾನೆ, ತಿರ್ಗಾ ಇನ್ನೊಂದು 5 ದಿನ ಮುಂಚೆ ಒಂದು ಹೇಳ್ತಾನೆ. ಏನು ಮಾಡೋದಿಲ್ಲ ಅವ್ರನ್ನ ಹೇಳಿ. ಲಾಸ್ಟ್ ಮಂತ್ ಗೈಸ್ ಈ ಕಾರ್ಗೆ 5 lakh ಡಿಸ್ಕೌಂಟ್ ಅಂತೆ ಗೈಸ್. ಲಾಸ್ಟ್ ಮಂತ್ 18th ಎಲ್ಲ ರುಬ್ಬಾಕಿದ್ದಾರೆ ಅಂತೆ. ಇನ್ವಾಯ್ಸ್ಗಳು ಬೆಜ್ಜಾನ ಹೋಗಿದೆ ಈ ಕಾರ್ ಮೇಲೆ. ಮೇಡಮ್ ಅವನು ಇವಾಗ ಇನ್ನೂ ₹1 ಕಟ್ಟಂಗಿಲ್ಲ ಅಂತ ಬಂದಿರೋದು ಅವನು ಇಲ್ಲಿ. ಗೈಸ್ ಆ್ಯಕ್ಚುಲಿ ಇಲ್ಲೇನು ಗೊತ್ತಾ, ಅವರು ಹಳೆ GST ಪ್ರೈಸ್ಗೆ ಹಾಕಿದ್ದಾರೆ. ಇವನು ₹1 ಕಟ್ಟಂಗಿಲ್ಲ ಅಂತ ಬಂದವನೇ ಇಲ್ಲಿ ರಾಜ್ಕುಮಾರು. ಮೋಸ್ಟ್ಲಿ ಇದು ನೆಕ್ಸ್ಟ್ ಫ್ಯೂಚರ್ ವೆಹಿಕಲ್ ಇರ್ಬೋದು. ಮುಂದ್ಗಡೆ ಅದು ಇದೈತೆ, ನಾನು ನೋಡೋಣ. ಇದೇನದು 3 ಸ್ಕ್ರೀನು ಆಮೇಲೆ ಮುಂದ್ಗಡೆ ಬಂಪರ್ ಎಲ್ಲ ಚೇಂಜು ಅದೇನೇ ಇರ್ಬೋದಾ ನೋಡೋಣ ಇರಿ. ಹಿಂದ್ಗಡೆ ಎಲ್ಲ ಸೇಮು, ಟೈಲ್ ಲೈಟು. ಸೊ ಶೋರೂಮ್ ಮುಗಿಸ್ಕೊಂಡು ಮನೆ ಕಡೆ ಹೊಡ್ತಾ ಇದ್ದೀವಿ. ಯಾವ ಕಾರ್ ಅಂತ ನಾನು ಹೇಳಲ್ಲ, ಇವನೇ ಹೇಳ್ತಾನೆ. ಹೇಳ್ಬಿಡಪ್ಪ ಯಾವ ಕಾರ್ ಅಂತ. 10ನೇ ತಾರೀಕು ನೋಡ್ಕೊಳ್ರಿ. 10ನೇ ತಾರೀಕು ಏನು ಮಾಡ್ತೀಯಾ? ಯಾವತ್ತೇ ಕಾರ್ ಎತ್ಕೊಳ್ಳೋದಲ್ಲ. ಇವಾಗ ಹೇಳ್ಬಿಡು, 10ನೇ ತಾರೀಕು ತಾನೇ ಹಾಕೋದು. ಇನೋವಾ ಕ್ರಿಸ್ಟಾ ZX. ನೋವಾ ಕ್ರಿಸ್ಟಾ ಇಸ್ಕೊಂತಿದ್ದೀನಿ ಗೈಸ್. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ಸೋಕ್ಕೆ ಬಂದಿದ್ದು. ಇನ್ನು 30,000 ಕಟ್ಟಬೇಕು ಅನ್ಕೊಂಡ್ಬಂದ್ರೆ ಅವರು 1,30,000 ಹೇಳಿದ್ರು. ಇವ್ನು ಏನು ಕಟ್ಟಂಗೆ ಇಲ್ಲ ಅಂತ ಹೇಳ್ತಾ ಇದ್ದ. ನಾನು ಹೇಳಿದ್ನಲ್ಲ ಅಲ್ಲೇ ನಿಮಗೆ, ಏನು ಕಟ್ಟೋ ಅವಶ್ಯಕತೆನೇ ಇಲ್ಲ. ಅದು GST ವೇರಿ ಆಯ್ತಲ್ಲ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಅನ್ಕೋಣ ಲೆಕ್ಕದಲ್ಲಿ ಬಂದಿದ್ದು. ಕೊನೆಗೆ ಗೋಜಾಡಿ ಅದು ಇದೆಲ್ಲ ಮಾಡಿ 85,000 ಫೈನಲ್ ಮಾಡ್ಕೊಂಡು ಬಂದಿದ್ದೀವಿ. 35,000-40,000 ಲಾಸ್. ಇವಾಗ ಕಂಪ್ನಿ ಲಾಸಲ್ಲಿ ಓಡ್ತಾ ಇದೆ ಗೈಸ್. ಒಂದು ಎಕ್ಸ್ಟ್ರಾ ಅಡಿಷನಲ್ ಫಿಟ್ಟಿಂಗ್ ಮಾಡಿಸ್ತೀವಿ. 30,000 50,000 ಆಯ್ತದು. ನಾವು 50,000 ಕಟ್ಬೇಕು ಅನ್ಕೊಂಡ್ರೆ ಇದು ನೋಡಿದ್ರೆ 85,000 ಆಗಿದೆ ಫೈನಲ್. ಸೊ ಆ್ಯಕ್ಚುಲಿ ಡೆಲಿವರಿ ಇರೋದು ನಾಳಿದ್ದು ಶುಕ್ರವಾರ, ಅಂದರೆ ಒಂದು ಬರ್ತಡೇ ಅವತ್ತು. ಅದಕ್ಕೋಸ್ಕರ ಅವನು ಅವತ್ತೇ ಎತ್ಕೊತಾ ಇದ್ದಾನೆ. ಶೋರೂಮಲ್ಲಿ ನನಗೆ ಆ ಫಾರ್ಚುನರ್ ನೋಡಿ ಅನಿಸಿದ್ದೊಂದೇ, ಫಾರ್ಚುನರ್ ತೊಗೊಬೇಕಂದ್ರೆ ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಿರಬೇಕು, ಇಲ್ಲ ಅಂದರೆ ಬಾಡಿಗೆ ಬರ್ತಾ ಇರಬೇಕು, ಇಲ್ಲ ಒಳ್ಳೆ ಜಮೀನ್ದಾರರಾಗಿರಬೇಕು, ಇಲ್ಲ ಅಂದರೆ ಅದನ್ನು ಅಷ್ಟು ಸಾಮಾನ್ಯವಾಗಿ ತಗೊಳ್ಳೋ ಚಾನ್ಸೇ ಇಲ್ಲ ಅಂತ ನನಗೆ ಅನಿಸ್ತೈತೆ. ನಿಮ್ಮ ಅಭಿಪ್ರಾಯ ಏನು ಫಾರ್ಚುನರ್ ತೊಗೊಬೇಕಂದ್ರೆ? ಶೋರೂಮಿಂದ ಬಂದು ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ತಂಗಿನ ಮತ್ತು ನಮ್ಮ ಅಜ್ಜಿನ ಕರ್ಕೊಂಬರೋದಕ್ಕೆ. ಲೆಟ್ಸ್ ಗೋ ಗೈಸ್. ಏನು ರೋಡೋ ಏನು ಕತೆನೋ. ಫಸ್ಟು ನಮ್ಮ ಮಾನೇಕಲ್ ಕಡೆ ಇರೋ ರೋಡಲ್ಲೆಲ್ಲ ಹಾಳಾಗ್ಬಿಟ್ಟಿದೆ. ಫಸ್ಟು ಸರಿ ಮಾಡಿಸ್ಬೇಕು. ಒಂದು ರೋಡು ಸರಿ ಇಲ್ಲ. ಏನು ಮಾಡ್ತಾವ್ರೋ ಈ MLA, ಅಯ್ಯೋ ಸ್ವಾಮಿ ಅವ್ರಿಗೆ ಗೊತ್ತು. ಸೊ ಸಿರಿ ಹೋಗಿ ಅಲ್ಲಿ ಸಿಗ್ತೀನಿ. ಆರಾಮ ಮಾರ್ನಿಂಗ್ ಬಂದಾಗೂ ಭಾವ ಇದ್ದಿಲ್ಲ ಗೈಸ್. ಇವಾಗ ಬಂದಿದ್ದಾರೆ ಭಾವ ಆಫೀಸ್ ಮುಗಿಸ್ಕೊಂಡು ಸೈಕಲಲ್ಲಿ. ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇವತ್ತು. ವಾಲ್ಮೀಕಿ ಜಯಂತಿ ದಿನ ಕೊಡಲ್ಲ ಸೈಕಲ್ ರಜಾಗ್ಲ? ಮತ್ತೆ ಯಾಕೆ ರಜಾಗಿಲ್ಲ? ಅವೇನು ಹೋಗ್ಬೇಕಾಗಿದೆ. ಇನ್ನೂ ಇಲ್ಲೇ ಇದ್ದೀವಿ ಚಂದನದಲ್ಲಿ. ಬಿಗ್ ಬಾಸ್ ನೋಡ್ಕೊಂಡು ಲೇಟ್ ಆಗೋಯ್ತು. ಬಿಗ್ ಬಾಸ್ ಏನೋ ಕ್ಲೋಸ್ ಆಗುತ್ತಂತೆ. ಬರ್ಲಾ ಸೈಕ್? ಬಾಯ್ ಬಾಯ್. ಕಾರ್ ಎಕ್ದೆ ಏನಪ್ಪ ಈ ಟೈಮಲ್ಲಿ ದೆವ್ವ ಬಂದ್ಬಿಡ್ತಾ ಅಂತ ನಾನು ನೋಡಿದ್ರೆ ಇದು. ಸೊ ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ ಗೈಸ್. 12 o'clock ಅಂದಾಜು ಒಂದು 11:50 ಹಂಗೆ ಬಂದ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ಕಂಪ್ಲೀಟ್ ವ್ಲಾಗು. ಸೊ ಈ ವ್ಲಾಗು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಥ್ಯಾಂಕ್ ಯು.